ಕೊಡ್ತಾ ಇರೋ ಬುಕ್ಸ್ಗಳನ್ನ 5 ವರ್ಷದಿಂದ ಬಳಸ್ಕೊತಿದ್ದೀನಿ. 5 ವರ್ಷದಿಂದನೂ ಇನ್ವೆಸ್ಟ್ ಮಾಡದೆ ಬಳಸ್ಕೊತಿದ್ದೀನಿ. ಮತ್ತು ಇವರು ಎಲ್ಲ ಕೆಲಸಗಳನ್ನೂ ಆಗಲ್ಲ ನನ್ನ ಕೈಲಿ ಅಂತ ಯಾವಾಗಲೂ ಹೇಳೋದಿಲ್ಲ. ಸ್ಕೂಲ್ಗೆ ಆಗಿರ್ಬೋದು, ಕಾಲೇಜ್ಗಳಿಗೆ ಆಗಿರ್ಬೋದು, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟೊಂದು ಸಹಾಯ ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ನಾನು ನನಗೋಸ್ಕರ ಬದುಕಬೇಕು ಅಂತ ಹೇಳ್ತಿರ್ಬೇಕಿದ್ರೆ ಇವರು ನಾನು ದುಡ್ದಿರೋ ಸಂಪಾದನೆಯಲ್ಲಿ ಮಕ್ಳಿಗೂ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅದನ್ನು ತುಂಬ ಸಂತೋಷ ಆಗುತ್ತೆ. ನಾನು ಮುಂದೊಂದು ದಿನ ಇವ್ರ ಥರ ಆಗಬೇಕು ಅನ್ನೋದೇ ನನ್ನ ಕನಸು. ನಮ್ಮ ಶಾಲೆಗೆ 10 ವರ್ಷದಿಂದ ಕಂಟಿನ್ಯೂಟಿ ಬುಕ್ ವಿತರಣೆ ಆಗಲಿ, ಮತ್ತೊಂದಲ್ಲಿ ಎಲ್ಲನೂ ಪ್ರತಿಯೊಂದು ಕ್ರೀಡಾ ಆಟ ಸಾಮಾನುಗಳಾಗಿರ್ಬೋದು, ಬಾಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕಂಟಿನ್ಯೂಸ್ ಆಗಿ 10 ಇಯರ್ಸಿಂದ ಕೊಡ್ತಾನೆ ಬಂದಿದ್ದಾರೆ. ನಮಗೆ ಅವ್ರು ಕೊಡೋ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು ತುಂಬ ಉಪಯೋಗಕ್ಕೆ ಬರುತ್ತೆ. ಅವ್ರು ನಮಗೆ ಹೇಳೋ ಜೀವನದ ಪಾಠ, ನಮ್ಮ ಅಪ್ಪ ಅಮ್ಮ ಪಡ್ತಿರೋ ಕಷ್ಟನೆಲ್ಲ ಬಿಟ್ಟು ನೀವು ಚೆನ್ನಾಗಿ ಓದಿ, ಅವ್ರ ಕಷ್ಟ ನೀವು ಪಡಬೇಡಿ, ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತಿರೋದು. ನೀವು ಮುಂದೊಂದು ದಿನ ಹಿಂಗಾಗಬೇಕು, ನಮ್ಮ ಥರ ಕಷ್ಟಪಡಬಾರ್ದು, ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಇರಬೇಕು, ನಿಮ್ಮ ಅಪ್ಪ ಅಮ್ಮ ಪಡ್ತಿರೋ ಕಷ್ಟನ ನೀವು ಪಡಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಸ್ಕೂಲಲ್ಲಿ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು ಪ್ರತಿಯೊಂದನ್ನು ಕೊಡ್ತಾ ಬಂದಿದ್ದಾರೆ. ಸೊ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ಮ ನಾವು ಗ್ರಾಮೀಣ ಭಾಗದಿಂದ ಬಂದಿರೋದು. ಈಗ ನಾನು ಸಣ್ಣ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಿಂದಿನವ್ರು ಹೇಳ್ತಾರೆ, ಒಂದು ಭಾಗ ಜಂಗಮಗೆ, ಇನ್ನೊಂದು ಭಾಗ ತನಗೆ, ಇನ್ನೊಂದು ಭಾಗ ಪಶು ಪಕ್ಷಿಗಳಿಗೆ ಅಂತ. ಅದೇ ರೀತಿಯಾಗಿ ನನ್ನ ದುಡಿಮೆಯಲ್ಲಿ ಒಂದು ಭಾಗದ ಹಣವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೇನೆ.